ವೈದ್ಯ ನಾರಾಯಣ ಹರಿ. ನಮಸ್ಕಾರ. ಕೈಯಲ್ಲಿ ಏನೋ ಒಂದು ವಸ್ತು ಹಿಡ್ಕೊಂಡ್ರೆ ಅದು ಕೊಡಿ, ನಾನು ಮೊಬೈಲ್ ಕೊಡುತ್ತಮ್ಮ ಅವ್ರಿಗೆ. ಅದನ್ನ ಹಿಡ್ಕೊಂಡ್ರೆ ಸುಮಾರು ಸ್ವಲ್ಪ ಹೊತ್ತಲ್ಲೇ ನಿಮಗೆ ಗಡ 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 ಕೈ ನಡುಗೋದು ಎಲ್ಲ ಆಗುತ್ತೆ. ಈಗ ಚಿಕಿತ್ಸೆ ಮಾಡಿದ್ವಿ, ಕೈ ನಡುಗೋದಕ್ಕೂ ಅಕ್ಯುಪಂಕ್ಚರ್ ಮಾಡಿದ್ವಿ, ರಕ್ತಮೋಕ್ಷಣ ಮಾಡಿದ್ವಿ, ವಿವಿಧ ಚಿಕಿತ್ಸೆಗಳನ್ನ ನಿಮಗೆ ಮಾಡಿದ್ವಿ. ತುಂಬ ನೋವಿತ್ತು. ಈ ನೋವಿಗೆ ಆಲ್ಮೋಸ್ಟ್ ಬೆಂಗಳೂರಲ್ಲಿರೋ ಎಲ್ಲ ಆಸ್ಪತ್ರೆಯನ್ನು ನೋಡಿದ್ದೀನಿ ಸರ್ ನಾವು ಅಂತ ಹೇಳಿದ್ವಿ. ಹಾಗಾಗಿ ನಿಮ್ಮ ಮಗಳು ಎಲ್ಲಿ ತೋರಿಸ್ಬೇಕು ಅನ್ನೋದು ಗೊತ್ತಾಗ್ದೇ ಕೆಲವು ರೆಫರೆನ್ಸ್ ಕೊಟ್ಟಾದ್ಮೇಲೆ ಕರ್ಕೊಂಬಂದಿದ್ದಾರೆ. ಸೊ ಟ್ರೀಟ್ಮೆಂಟ್ ಆದಮೇಲೆ ಕೊಡಿ, ಟ್ರೀಟ್ಮೆಂಟ್ ಆದಮೇಲೆ ಹೇಗೆ ಅನ್ನಿಸ್ತಿದೆ ಅನ್ನೋದನ್ನು ನೀವು ಮುಕ್ತವಾಗಿ ನಮ್ಮ ಸಾರ್ವಜನಿಕರಿಗೆ, ಆರೋಗ್ಯ ಆಕಾಂಕ್ಷಿಗಳಿಗೆ ತಿಳಿಸ್ಬೇಕು ಅಂತ ಕೇಳ್ತೀನಿ. ಓಕೆ ಸರ್. ಇಲ್ಲಿಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನಂಗೆ ಆರಾಮ ಅನಿಸ್ತಾ ಇದೆ. ಒಂಥರ ಫ್ರೀ ಆದಂಗಿದೆ. ತುಂಬ ನೋವಿತ್ತು, ಮೈಂಡಿಗೆ ಫ್ರೀ ಆದಂಗಿದೆ. ತುಂಬ ನೋವಿತ್ತು, ಆ ಸರ್ಪುಣ್ಣದು ಹರ್ಪಿಸ್ತು. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ದಯವಿಟ್ಟು ಎಲ್ಲರೂ ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಅಮ್ಮ, ನೀವೇ ಹೇಳ್ತಿದ್ರಿ, ಖುಷಿ ಆಗುತ್ತೆ. ಆದರೆ ನೋಡಿ, ಸರ್ಪು ಹಣ್ಣು ಭಾಳಷ್ಟು ಜನರಿಗೆ ಆ್ಯಂಟಿವೈರಲ್ ಚಿಕಿತ್ಸೆ ಮಾಡ್ತಾರೆ ಅಥವಾ ಕ್ರೀಮನ್ನು ಹಚ್ತಾರೆ. ಒಂದು 5-6 ದಿನ 7 ದಿನದಲ್ಲಿ ಕಡಿಮೆ ಆಗುತ್ತೆ. ಆದರೆ ಭಾಳಷ್ಟು ಜನರಿಗೆ 6 ತಿಂಗಳು, 1 ವರ್ಷ, ಹೀಗೆ ಭಾಳಷ್ಟು ದಿನಗಳ ಕಾಲ ಅದು ಆಲ್ರೆಡಿ ಆ ದೇಹದ ಭಾಗವನ್ನು ತೊಂದರೆ ಕೊಟ್ಟಿರುತ್ತೆ. ಅಲ್ಲಿ ನರಗಳಿಗೆ ನರ ವ್ಯೂಹವನ್ನು ತೊಂದರೆಯನ್ನು ನೀಡಿ ಅವುಗಳ ಒಂದು ನ್ಯೂರೈಟಿಸ್ ಅಥವಾ ನರಗಳ ಒಂದು ಸೆಳೆತವನ್ನು ನೀಡ್ತಾ ಇರುತ್ತೆ. ಅದಕ್ಕೆ ಭಾಳಷ್ಟು ಪ್ರೆಗಾಬಿಲಿನ್ನು ಅಥವಾ ಮೆಗಾಬಿಲಿನ್ನು ಹೀಗೆ ಭಾಳಷ್ಟು ಔಷಧಿಗಳನ್ನು ತಗೊಂಡು ಬರ್ತಾರೆ. ಆದರೆ ಅದಕ್ಕೆ ಆಯುರ್ವೇದದಲ್ಲಿ ತುಂಬ ಸೂಕ್ತವಾಗಿರ್ತಕ್ಕಂಥ ಅತಿ ತ್ವರಿತವಾಗಿ ನಾವು ಚಿಕಿತ್ಸೆ ನೀಡ್ಬೋದು. ಬಂದು 2 ತಾಸು ಆಯಿತು. ಅಷ್ಟರಲ್ಲೇ ಇವರಿಗೆ ಸುಮಾರು ಎಷ್ಟು % ಕಡಿಮೆ ಆಗಿರ್ಬೋದಮ್ಮ? ತುಂಬಾ ಕಮ್ಮಿ ಆಗಿದೆ ಸರ್. ಆಲ್ಮೋಸ್ಟ್ ಕಡಿಮೆ ಆಗಿದೆ ಅಲ್ವಾ? ಕೈ ಸೇಕಾಗೋದು ಕಡಿಮೆ ಆಗಿದೆ, ಅದು ಕಡಿಮೆ ಆಗಿದೆ. ಇದು ನಿಮ್ಮ ನೇರವಾಗಿ ದೃಷ್ಟಾಂತ ಒಳ್ಳೆಯ ಆರೋಗ್ಯ ಆಕಾಂಕ್ಷಿ ಸಮಸ್ಯೆ ಇಟ್ಕೊಂಡು ಬಂದು ಆ ಸಮಸ್ಯೆ ಗುಣ ಆದಮೇಲೆ ಹೇಳ್ತಿರೋದು. ಯಾರಿಂದನೂ ಕತೆ ಹೇಳಿಸ್ತಿಲ್ಲ, ಜೊತೆಗೆ ವಿಡಿಯೋ ಮಾಡಿಸ್ತಿಲ್ಲ. ಯಾಕೆ ಅಂತಂದರೆ ಭಾಳಷ್ಟು ಜನರಿಗೆ ಡೌಟ್ ಬರುತ್ತೆ, ಇವರು ಏನಾದರೂ ಪೇಷಂಟಿಗೆ ಪೇಡ್ ಮಾಡಿ ಕೇಳ್ತಿದಾರ ಅಂತ. ಆ ಥರದ ಯಾವ ಒಂದು ಪ್ರಯತ್ನವೂ ನಮ್ಮಿಂದ 0.01 ಅದು ನಡೆಯಲ್ಲ. ನಮ್ಮದೇನೇ ಇದ್ದರೂ ನೈಜವಾಗಿ ಇರುವ ರೋಗಿಗಳಿಗೆ ಆರೋಗ್ಯವನ್ನು ನೀಡಿ ಅವರಿಂದ ಕೇಳಿ ಆ ಒಂದು ವಿಡಿಯೋವನ್ನು ಮಾಡಿ ನಿಮಗೆ ತೋರಿಸ್ತಾ ಇರೋದು. ಇದು ನಿಮಗೆ ನಾನು ಭಾಳ ಧನ್ಯವಾದಗಳು ಹೇಳ್ತೀನಿ. ಯಾಕೆ ಅಂತಂದರೆ ಈ ರಿಸಲ್ಟ್ ಬಂದಾದ ಮೇಲೆ ನೀವಾಗೆ ಹೇಳೋಕ್ಕೆ ಇಚ್ಛೆಪಟ್ಟು ಕೇಳಿದ ತಕ್ಷಣ ಒಪ್ಕೊಂಡಿದ್ದೀರಿ. ಹಾಗಾಗಿ ನಿಮಗೂ ಧನ್ಯವಾದ. ಯಾಕೆಂತಂದರೆ ಈ ಥರ ಆಯುರ್ವೇದದಲ್ಲಿ ಚಿಕಿತ್ಸೆ ನಡೀತಿದೆ ಅನ್ನೋದೇ ಒಂದು ಕೇಳೋದೇ ಒಂದು ಭಾಳ ವಿರಳ. ಯಾಕೆ ಅಂತಂದರೆ ಆಯುರ್ವೇದದಲ್ಲಿ ಲೇಟು, ಆಯುರ್ವೇದದಲ್ಲಿ ಈಗ ಹೋದ್ರೆ ಈಗಾಗುತ್ತಾ, 1 ವರ್ಷ ಆಗುತ್ತೆ. ಆಯುರ್ವೇದದಲ್ಲಿ ಕೊಟ್ಟಷ್ಟು ರಿಸಲ್ಟನ್ನು ಯಾವ ಸೈನ್ಸು ಕೂಡ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಆಯುರ್ವೇದದಲ್ಲಿ ಕೊಡ್ತಕ್ಕಂಥದ್ದು ತತ್ಕ್ಷಣ ರಿಸಲ್ಟ್. ಈ ತಕ್ಷಣ ಕೊಟ್ಟಿದ್ದು 3 ತಿಂಗಳಿಂದ ಬೆಂಗಳೂರಲ್ಲಿ ಅಲಿಯದ ಆಸ್ಪತ್ರೆಗಳೆಲ್ಲ ಓಡಾಡದ ಆಸ್ಪತ್ರೆ ಇಲ್ಲ. 5 ತಿಂಗಳಿಂದ ಹೀಗೆ 1 ತಿಂಗಳಿಂದ ಹಿಂದೆನೂ ನಾವು ವಿಡಿಯೋ ಮಾಡಿ ಹಾಕಿದ್ದೆ ಹರ್ಪಿಸ್ತು. ಅವರು ಕೂಡ 6 ತಿಂಗಳಿಂದ ಒದ್ದಾಡಿ ತಡ್ಕೊಳಕ್ಕಾಗ್ದೇ 100ರಲ್ಲಿ 5-6 ಪೇಷಂಟ್ಗೆ ಈ ಥರ ಆಗುತ್ತೆ. ಉಳಿದಿರೋ 80% ಹರ್ಪಿಸ್ ರೋಗಿಗಳಿಗೆ ಔಷಧಿನೂ ಬೇಡ, ತಾನೇ ಚೆನ್ನಾಗಾಗುತ್ತೆ. ಇನ್ನು ಉಳಿದಿರೋ 20 ಪೇಷಂಟಿಗೆ ಔಷಧಿಗಳು ಬೇಕು. ಅದರಲ್ಲೂ ಇದು ಆಯುರ್ವೇದದಲ್ಲಿ ರಕ್ತ ವಿಕಾರ, ರಕ್ತ ದೃಷ್ಟಿ, ಸಪ್ತ ದೂಷ್ಯ ಸಂಗ್ರಹದಿಂದ ಆಗ್ತಕ್ಕಂಥ ರೋಗ. ಕುಷ್ಠ ಥರನೇ ಅದು ನಿಧಾನ, ಇದು ತ್ವರಿತವಾಗುತ್ತೆ. ಹಾಗಾಗಿ ಖಂಡಿತ ಒಳ್ಳೆಯ ಆಯುರ್ವೇದ ವೈದ್ಯರನ್ನು ಕಂಡು ಒಳ್ಳೆಯ ಚಿಕಿತ್ಸೆನ ಮಾಡಿಸ್ಕೊಂಡ್ರೆ ಅದ್ಭುತವಾಗಿ ಒಳ್ಳೆಯ ಫಲಿತಾಂಶವನ್ನು ಕಾಣ್ಬೋದು. ಮನೆಯಲ್ಲಿ ಗಂಧ ಇದ್ದರೆ ಚೆನ್ನಾಗಿ ತೆಗೆದು ಹಚ್ಚಿ, ಇಲ್ಲಾಂದರೆ ಕಮಲದ ಹೂವಿನ ಕಂದ ಇದ್ದರೆ ಅದನ್ನು ತೆಗೆದು ಹಚ್ಚಿ, ತಣ್ಣಗಾಗುತ್ತೆ, ಗುಣ ಅನಿಸುತ್ತೆ. ಇಲ್ಲ ಅಂದರೆ ಕೆಮ್ಮಣ್ಣು ಸಿಕ್ಕರೆ ಕೆಮ್ಮಣ್ಣು ಮತ್ತು ನಿಂಬೆ ಹುಳಿಯಿಂದ ತೆಗೆದು ಹಚ್ಚಿ, ಅಲ್ಲಿ ನಿಮಗೆ ಕಟ್ತಾ ಇದ್ದರೆ ಕಡಿಮೆ ಆಗುತ್ತೆ. ಸೊ ಉರಿ ಇದ್ದರೆ ಗಂಧ, ಕಮಲದ ಹೂವಿನ ಕಂದ, ಕಟ್ತಾ ಇದ್ದರೆ ನೋವಿದ್ರೆ ಕೆಮ್ಮಣ್ಣು, ನಿಂಬೆಹಣ್ಣು, ಇಷ್ಟು ಮಾಡಿ ಅನುಕೂಲ ಆಗುತ್ತೆ. ಎಲ್ಲರೂ ಈ ಪ್ರಯೋಗವನ್ನು ಮಾಡಬೇಡಿ. ನಿಮ್ಮ ಸಮೀಪ ಇರೋ ಡಾಕ್ಟ್ರನ್ನ ಕಂಡು ಅವ್ರಿಗೆ ಕೇಳಿ ಇದನ್ನು ಮಾಡಿ. ಯಾಕೆಂತಂದರೆ ದೋಷದ ಅನುಕೂಲತೆಗೆ ತಕ್ಕಂಗೆ ಚಿಕಿತ್ಸೆ ನಡೆಯುತ್ತೆ. ಸೊ ಇವರಿಗೆ ಇರತಕ್ಕಂಥ ಸಮಸ್ಯೆಯನ್ನು ಗುಣಪಡಿಸಿದ ಭಾಗ್ಯನ ಒಂದು ಕಡೆಗೆ ಆದರೆ ಇಲ್ಲಿ ಕಳಿಸ್ಕೊಟ್ಟಿರ್ತಕ್ಕಂಥ ನವೀನ್ ಗುರುಜಿಗೂ ನಾನು ಇಲ್ಲಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕೆಂದರೆ ಅವ್ರು ರೆಫರ್ ಮಾಡಿದ್ದು ಇವ್ರನ್ನ. ಸೊ ಚೆನ್ನಾಗಾಗ್ತಿರಮ್ಮ, ಏನು ವರಿ ಮಾಡೋದು ಬೇಡ. ಥ್ಯಾಂಕ್ ಯು ಸರ್. ಎಸ್, ಒಳ್ಳೆಯದಾಗಲಿ, ಹೋಗಿ ಬರ್ರಿ. ಥ್ಯಾಂಕ್ ಯು.